ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಹಗಲಲ್ಲಿ ರಾತ್ರಿಯಲ್ಲಿ ಬರುವಂಥ ಸೊಳ್ಳೆಗಳನ್ನ ಯಾವ ರೀತಿ ಮಾಯ ಮಾಡ್ಬೋದು ಅನ್ನೋದನ್ನು ಕ್ವಿಕ್ಕಾಗಿ ಒಂದು DIYನ ಶೇರ್ ಮಾಡ್ತಾ ಇದ್ದೀನಿ. ಕೇವಲ ಬೆಳ್ಳುಳ್ಳಿ ಸಿಪ್ಪೆಯಿಂದ ನಾವು ಆ ಒಂದು DIY ಅನ್ನೋದು ಮಾಡ್ಕೊಳ್ಬೋದು. ಲಾಸ್ಟ್ ವೀಕ್ ನಾನೊಂದು ವಿಡಿಯೋನ ಶೇರ್ ಮಾಡಿದ್ದೆ, ಸೊಳ್ಳೆಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ. ಆ ವಿಡಿಯೋದಲ್ಲಿ ಕೆಲವೊಂದು ಧೂಪ್ ಸ್ಟಿಕ್ಸ್ನ ಯಾವ ರೀತಿ ಮಾಡೋದು ಅಂತ ಕೂಡ ಶೇರ್ ಮಾಡಿದ್ದೀನಿ. ಬಟ್ ಆ ವಿಡಿಯೋದಲ್ಲಿ ನಾನು ಧೂಪನ ಯಾವ ರೀತಿ ಹಾಕೋದು ಅಂತ ಕ್ಲಿಯರಾಗಿ ಶೇರ್ ಮಾಡದೇ ಇರೋ ಕಾರಣ ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಧೂಪ್ ಸ್ಟಿಕ್ಸ್ನ ಯಾವ ರೀತಿ ಮಾಡ್ಕೊಳ್ಬೇಕು, ಅದನ್ನು ಹಚ್ಚೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ, ಸೊಳ್ಳೆಗಳು ಯಾವ ರೀತಿ ಮಾಯ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ನೋಡ್ತಾ ಹೋಗ್ತೀರಾ. ಸೊ ಹಾಗಾದರೆ ಆ ಧೂಪ್ ಸ್ಟಿಕ್ಸ್ನ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ, ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲನೂ ಏನು ಅಂತೆಲ್ಲ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟಿಗೆ ನಾನು ಬೆಳ್ಳುಳ್ಳಿ ಸಿಪ್ಪೆನ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಬೆಳ್ಳುಳ್ಳಿನ ಬಿಡಿಸ್ಬೇಕಾದ್ರೆ ಈ ಒಂದು ಸಿಪ್ಪೆನ ಬಿಸಾಡ್ತಾ ಇರ್ತೀವಿ. ಈ ಸಿಪ್ಪೆನ ಬಿಸಾಡ್ದಿರ ಇಟ್ಕೊಳ್ಳೋದಾದರೆ ತುಂಬ ಬೆನಿಫಿಟ್ಸ್ ಅನ್ನೋದು ಇದೆ. ಈ ಒಂದು ಬೆಳ್ಳುಳ್ಳಿ ಸಿಪ್ಪೆನ ಯಾವುದೇ ಥರದ ಧೂಪ್ ಸ್ಟಿಕ್ ನೀವು ಮಾಡ್ಕೊಳ್ಬೇಕಾದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಒಂದು ಒಳ್ಳೆ ಬೇಸ್ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ. ಕೆಲವೊಂದು ಧೂಪ್ ಸ್ಟಿಕ್ಸ್ನ ಮನೆಯಲ್ಲಿ ಮಾಡಿದ್ರೂ ಕೂಡ ಹಚ್ಚಿದ ಕೂಡಲೇ ಬೇಗ ಆಫ್ ಆಗ್ತಾ ಇರುತ್ತೆ, ಸರಿಯಾಗಿ ಅಂಟ್ತಾ ಇರಲ್ಲ ಅಲ್ವಾ. ಸೊ ಹಾಗಾದರೆ ನೀವೇನಾದ್ರು ಧೂಪ್ ಸ್ಟಿಕ್ಸ್ ಮಾಡಬೇಕಾದ್ರೆ ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ಒಂದು 2 ದೊಡ್ಡ ಇಡಿಯಷ್ಟು ಬೆಳ್ಳುಳ್ಳಿ ಸಿಪ್ಪೆನ ನಾನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಪೌಡರ್ನ ಮಾಡ್ಕೊಳ್ಳಿ. ಅಂದರೆ ನೀರನ್ನ ಹಾಕ್ದಿರ ಕೇವಲ ಡ್ರೈ ಪೌಡರ್ನ ಮಾಡ್ಕೊಳ್ಬೇಕಾಗತ್ತೆ. ನಾನು ಬೇವಿನ ಸೊಪ್ಪಿನ ಪೌಡರ್ ಕೂಡ ತೊಗೊಂಡಿದ್ದೀನಿ. ಬೇವಿನ ಸೊಪ್ಪಿನ ನೆರಳಲ್ಲಿ ಅಥವಾ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಪೌಡರ್ ಅನ್ನೋದು ರೆಡಿ ಆಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಬೇವಿನ ಸೊಪ್ಪಿನ ಪೌಡರ್ ಇಲ್ಲ ಅನ್ನೋದಾದರೆ ಬೇವಿನ ಸೊಪ್ಪನ್ನ ತೊಗೊಂಡು ಬಂದು ಒಂದು 2 ಸತಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಈ ರೀತಿಯಾಗಿ ಪೌಡರ್ ಮಾಡ್ಕೊಳ್ಬೋದು. ಈಗ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನಾನು ಲವಂಗ, ಆಮೇಲೆ ಒಂದು 4 ಪಲಾವ್ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದು ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ಸರಿಯಾಗಿ ಪೌಡರ್ ಆಗಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ಬೆಳ್ಳುಳ್ಳಿ ಸಿಪ್ಪೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಪೌಡರ್ ಮಾಡಿ ಈ ರೀತಿಯಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪೌಡರ್ ಅನ್ನೋದು ರೆಡಿ ಆಗಿದೆ. ಕೇವಲ 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗುತ್ತೆ ಇದಕ್ಕೆ. ಈ ಒಂದು ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು, ನೀವು ಧೂಪ ಎಲ್ಲನೂ ಹಾಕ್ತಿರ್ತೀರಲ್ವ, ಸಾಂಬ್ರಾಣಿ ಎಲ್ಲ ಯೂಸ್ ಮಾಡ್ತಿರಲ್ವ, ಆ ಒಂದು ಕೆಂಡಗಳ ಮೇಲೆ ಈ ಪೌಡರ್ ಹಾಕಿದ್ರೂ ಸಾಕಾಗುತ್ತೆ. ಸೊಳ್ಳೆಗಳನ್ನೋದು ಮಾಯ ಆಗಿಬಿಡುತ್ತೆ. ಈ ಒಂದು ರೆಮಿಡಿ ಏನಿದೆ 100% ವರ್ಕ್ ಆಗುತ್ತೆ. ಆಲ್ಮೋಸ್ಟ್ ನಾನು ಮಾಡಿರುವಂಥ ಈ ಒಂದು ಧೂಪ್ ಸ್ಟಿಕ್ಸ್ನ ಒಂದು 3ರಿಂದ 4 ಮನೆಗೆ ಹಂಚಿದ್ದಾದಮೇಲೆ ಆ ಒಂದು ರಿಸಲ್ಟ್ ಬೇಸಿಸ್ ಮೇಲೇ ಈ ವಿಡಿಯೋನ ಕಾನ್ಫಿಡೆಂಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಈ ಪೌಡರ್ನ ನೀವು ಕೆಂಡದ ಮೇಲೆಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಈ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಪೌಡರ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಇದರಿಂದ ನಾವು ಧೂಪ್ ಸ್ಟಿಕ್ಸ್ನ ಮಾಡ್ಕೊಳ್ಬೋದು. ಯಾವ್ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಈ ರೀತಿ ಕೋನ್ಸ್ ಎಲ್ಲ ಇರುತ್ತೆ ಅಲ್ವಾ, ಈ ಕೋನ್ ಒಳಗಡೆ ಚೆನ್ನಾಗಿ ಡಂಪ್ ಮಾಡಬೇಕಾಗತ್ತೆ. ಅಂದರೆ ಒತ್ತಿ ನಾವು ರೆಡಿ ಮಾಡ್ಕೊಂಡಿರುವಂಥ ಪೌಡರ್ ಮಿಕ್ಸ್ಚರ್ ಏನಿದೆ ಅದನ್ನು ಒತ್ತಿ ಇಟ್ಟುಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ಧೂಪ್ ಸ್ಟಿಕ್ನ ಮಾಡ್ಕೊಳ್ಬೋದು. ಒಂದು ವೇಳೆ ಕೋನ್ ಇಲ್ಲ ಅನ್ನೋದಾದರೆ ಈ ರೀತಿ ಕವರ್ಸ್ ಇರುತ್ತೆ ಅಲ್ವಾ, ಅದನ್ನು ಕೋನ್ ಶೇಪ್ಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸೆಲ್ಲೋ ಟೇಪಿಂದ ಅದನ್ನು ಫಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡಿಬಿಡಿ. ಎಷ್ಟು ಉದ್ದ ಬೇಕೋ ಎಷ್ಟು ಅಗಲ ಬೇಕೋ ನೀವು ಇದರಲ್ಲಿ ಮಾಡ್ಕೊಳ್ಬೋದು. ಇದರಲ್ಲೂ ಕೂಡ ಅಷ್ಟೇ, ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಕ್ಸ್ಚರ್ನ ಚೆನ್ನಾಗಿ ಟೈಟಾಗಿ ಒಳಗಡೆಗೆ ಪ್ರೆಸ್ ಮಾಡಿ ವಿಡಿಯೋದಲ್ಲಿ ತೋರಿಸ್ದಂಗೆ ಧೂಪ್ ಸ್ಟಿಕ್ಸ್ನ ಮಾಡ್ಕೊಳ್ಳೋದಷ್ಟೇ. ಇದಕ್ಕೂ ನೀವು ಸ್ವಲ್ಪ ತುಪ್ಪ ಕೂಡ ಸೇರಿಸೋದಾದರೆ ಕವರಿಂದ ತುಂಬ ಈಸಿಯಾಗಿ ಧೂಪ್ ಸ್ಟಿಕ್ ಅನ್ನೋದು ಹೊರಗಡೆ ಬಂದುಬಿಡುತ್ತೆ. ಇನ್ನು ಇದು ಒಂದು ಮೆಥಡು. ಈ ರೀತಿ ಪೈಪ್ಸು ಅಥವಾ ಟ್ಯಾಪ್ಸ್ದೆಲ್ಲ ಏನಾದರೂ ಇದ್ದರೆ, ಪುಟಾಣಿ ಪೈಪ್ ಇದ್ದರೆ ತಗೊಳ್ಳಿ. ಅದರಲ್ಲಿ ಚೆನ್ನಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಕ್ಸ್ಚರ್ನ ಚೆನ್ನಾಗಿ ಒತ್ತಿ ತುರುಕಬೇಕಾಗತ್ತೆ. ಬ್ಯಾಕ್ ಸೈಡಿಂದ ಒಂದು ಸ್ಟಿಕ್ಕ ಏನಾದರೂ ತೊಗೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿ ಈಸಿಯಾಗಿ ಕರೆಕ್ಟ್ ಶೇಪಲ್ಲಿ ಧೂಪ್ ಸ್ಟಿಕ್ ಅನ್ನೋದು ಬಂದುಬಿಡುತ್ತೆ. ಅಥವಾ ಧೂಪ್ ಸ್ಟಿಕ್ ಮೌಲ್ಡ್ಸ್ ಅನ್ನೋದು ಮಾರ್ಕೆಟಲ್ಲಿ ಅವೈಲಬಲ್ ಇದೆ, ನೋಡ್ತಾ ಇದ್ದೀರಲ್ಲ, ಇದು ಧೂಪ್ ಸ್ಟಿಕ್ ಮೌಲ್ಡೇ. ಬಟ್ ಇದಕ್ಕೆ ಆಯಿಲ್ ಅನ್ನೋದು ಹಚ್ಚಿಬಿಟ್ಟು ಆಮೇಲೆ ನಾವು ಧೂಪ್ ಸ್ಟಿಕ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಬಟ್ ನಾನು ಇದರಲ್ಲಿ ಮಾಡಿ ತೋರಿಸ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇದರಲ್ಲಿ ಕೂಡ ಯಾವ ರೀತಿ ಮಾಡ್ಕೊಳ್ಬೋದು ಕ್ವಿಕ್ಕಾಗಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಈ ರೀತಿ ಧೂಪ್ ಸ್ಟಿಕ್ ಹೋಲ್ಡರಿಂದ ಆಲ್ಮೋಸ್ಟ್ ಒಂದೇ ಸರಿಗೆ ಒಂದು 20 ಧೂಪ್ ಸ್ಟಿಕ್ಸ್ ಅನ್ನೋದು ನಾವು ಮಾಡ್ಕೊಳ್ಬೋದಾ. ನೆಕ್ಸ್ಟು ನೀವು ನೋಡ್ತಿದ್ದೀರಲ್ವ, ನಾನು ಇದೇ ರೀತಿಯೇ ಎಲ್ಲ ಧೂಪ್ ಸ್ಟಿಕ್ಸ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ನಾನು ಈ ರೀತಿ ಧೂಪ್ ಸ್ಟಿಕ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ನೀರನ್ನೋದು ಜಾಸ್ತಿ ಹಾಕ್ಕೊಂಡಿದ್ದರಿಂದ ಲಾಸ್ಟ್ ಟೈಮ್ ನಾನು ದಶಾಂಗದ ಪೌಡರ್ನ ಮಾಡೋದು ತೋರಿಸಿದ್ದೆ ಅಲ್ವಾ, ಆ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಅದರ್ವೈಸ್ ಕೇವಲ 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗುತ್ತೆ. ಈ ರೀತಿ ಎಲ್ಲದನ್ನು ಕೂಡ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗತ್ತೆ. ಒಂದು 2 ರಿಂದ 3 ದಿನ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಬಿಸಿಲಿದ್ರೆ ಒಂದೇ ದಿನಕ್ಕೆ ಒಣಗೋಗ್ಬಿಡುತ್ತೆ. ಬಟ್ ಈಗ ಬಿಸಿಲು ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂದು 2 ದಿನ ಆದರೂ ಬೇಕಾಗುತ್ತೆ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಧೂಪ್ ಸ್ಟಿಕ್ಸ್ನ ಬೆಳಿಗ್ಗೆ ಅಥವಾ ಸಂಜೆ ನೀವು ಮನೆಯಲ್ಲಿ ಹಚ್ಚೋದ್ರಿಂದ ಮನೆಯಲ್ಲಿ ಬರುವಂಥ ಸೊಳ್ಳೆಗಳೆಲ್ಲ ಕೂಡ ಮಾಯ ಆಗುತ್ತೆ. ಒಂದ್ಸರಿ ನೀವು ಈ ಒಂದು DIYನ ಟ್ರೈ ಮಾಡಿ ನೋಡಿ, 100% ಇದು ವರ್ಕ್ ಆಗುತ್ತೆ. ಆಲ್ಮೋಸ್ಟ್ 1 ವಾರ ಆಯ್ತಲ್ವಾ ನಾನೀಗ ಹಚ್ಚಿ ತೋರಿಸ್ತಾ ಇದ್ದೀನಿ. ಹಚ್ಚೋ ವಿಡಿಯೋ ಅನ್ನೋದು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಎಲ್ಲ ಧೂಪ್ ಸ್ಟಿಕ್ಸ್ ಕೂಡ ಆಲ್ಮೋಸ್ಟ್ ಖಾಲಿಯಾಗಿದೆ. ಪ್ಲೇಟಲ್ಲಿ ನೋಡ್ತಾ ಇದ್ದೀರಲ್ವ, ಇಷ್ಟೇ ಇದೆ. ಆಲ್ಮೋಸ್ಟ್ ನಾನು ಎಲ್ಲರಿಗೂ ಕೂಡ ಶೇರ್ ಮಾಡಿಬಿಟ್ಟಿರೋದ್ರಿಂದ ಖಾಲಿಯಾಗಿದೆ. ನೆಕ್ಸ್ಟ್ ಟೈಮ್ ಕೂಡ ಮಾಡ್ತೀನಿ. ಆಗ ಮಾಡಿದಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ. ಈಗ ಇದನ್ನು ಹಚ್ಚೋದು ಯಾವ ರೀತಿ ಅಂತ ನೋಡೋಣ. ಆಗಲೇ ಹೇಳ್ದಂಗೆ ಧೂಪ್ ಸ್ಟಿಕ್ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಪೌಡರ್ನ ಆದಷ್ಟು ನೀವು ಪೌಡರ್ನ ಮಾಡಬೇಕಾದ್ರೆ ನೈಸಾಗಿ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಧೂಪ್ ಸ್ಟಿಕ್ ಎಲ್ಲನೂ ಹಚ್ಚಬೇಕಾದ್ರೆ ಈ ರೀತಿ ನೀವು ಧೂಪ್ ಸ್ಟಿಕ್ನ ಬಗ್ಗಿಸ್ತಿರ್ತೀರಲ್ವ, ಆಗ ಅರ್ಧಕ್ಕೆ ಕಟ್ಟಾಗೋ ಚಾನ್ಸ್ ಇರುತ್ತೆ. ಜಸ್ಟ್ ನಾರ್ಮಲಾಗಿ ಯಾವ ರೀತಿ ಹಚ್ತಿರೋ ಅದೇ ರೀತಿ ಹಚ್ಚೋದಷ್ಟೇ. ಈ ಒಂದು ಧೂಪ್ ಸ್ಟಿಕ್ನ ನಾನು ಹೊರಗಡೆನೇ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನ್ ವೆಜ್ ಎಲ್ಲ ಮಾಡಬೇಕಾದ್ರೂ ಕೂಡ ನಾವು ಒಂದೊಂದ್ಸರಿ ಧೂಪ್ ಸ್ಟಿಕ್ಸ್ನ ಯೂಸ್ ಮಾಡ್ತಿರ್ತೀವಲ್ವ. ನಾನ್ ವೆಜ್ ಎಲ್ಲ ಮಾಡಿದ್ದಾದಮೇಲೆ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಸ್ಟೌವಿಂದನೇ ಹಚ್ತಾ ಇರ್ತೀನಿ. ಅದರ್ವೈಸ್ ನೀವು ನಾರ್ಮಲಾಗಿ ಮ್ಯಾಚ್ ಬಾಕ್ಸ್ ಬರುತ್ತಲ್ವ, ಬೆಂಕಿ ಪೊಟ್ಟಣದಿಂದ ಕೂಡ ಹಚ್ಕೊಳ್ಬೋದು. ನೋಡಿ, ಚೆನ್ನಾಗಿ ಅಂಟಿದ ಆದಮೇಲೆ ಈ ರೀತಿ ನೀವು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಅದರ ಫ್ರೇಗ್ರೆನ್ಸ್ ಅನ್ನೋದು ಆಲ್ಮೋಸ್ಟ್ 30 ನಿಮಿಷ ಬರ್ತಾ ಇರುತ್ತೆ. ಈ ರೀತಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಈ ರೀತಿಯಾಗಿ ಇಟ್ಕೊಳ್ಬೋದು. ನಾರ್ಮಲಾಗಿ ಆಲ್ಔಟ್ಸ್ ಎಲ್ಲ ಯೂಸ್ ಮಾಡ್ತಿರಲ್ವ, ಆಲ್ಔಟ್ಸ್ ಬದಲಾಗಿ ಈ ರೀತಿ ಧೂಪ್ ಸ್ಟಿಕ್ಸ್ನ ನೀವು ರೆಡಿ ಮಾಡ್ಕೊಂಡು ಮನೆಯಲ್ಲಿ ಹಚ್ಚೋದಾದರೆ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಆಗದಿರುತ್ತೆ. ಆಲ್ಔಟ್ಸಲ್ಲಿ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ನ ಉಪಯೋಗಿಸಿರ್ತಾರೆ. ಅದನ್ನು ಇನ್ಹೇಲ್ ಮಾಡೋದ್ರಿಂದ ನಮಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಇದು ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಮಾಡಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಆಗಲ್ಲ. ಒಂದ್ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ. ಪೂರ್ತಿ ಧೂಪ್ ಸ್ಟಿಕ್ ಅನ್ನೋದು ಉರಿದಿದೆ, ನೋಡ್ತಿದ್ದೀರಲ್ವ ಈ ರೀತಿಯಾಗಿ. ಒಂದು ವೇಳೆ ನಿಮಗೆ ಧೂಪ್ ಸ್ಟಿಕ್ನ ಹಚ್ಚೋದು ಸ್ವಲ್ಪ ಕಷ್ಟ ಅನಿಸಿದ್ರೆ ಈ ರೀತಿಯಾಗಿ ಟ್ರೈ ಮಾಡಿ. ನಾನು ಇದರಲ್ಲಿ ಒಂದು ಧೂಪ್ ಸ್ಟಿಕ್ನ ಇಡ್ತಾ ಇದ್ದೀನಿ. ಈ ಧೂಪ್ ಸ್ಟಿಕ್ ಮೇಲೆ ಪುಟ್ಟದಾಗಿರುವಂತಹ ಕರ್ಪೂರನ ಇಡಿ. ಕರ್ಪೂರನ ನೀವು ಕಟ್ ಮಾಡಿಕೊಂಡ್ರೆ ಈ ರೀತಿ ಪುಟ್ಟದಾಗಿರುವಂಥ ಒಂದು ಕರ್ಪೂರನ ಇದ್ರ ಮೇಲೆ ಇಟ್ಬಿಟ್ಟು ನಾರ್ಮಲಾಗಿ ಹಚ್ಚೋದಷ್ಟೇ. ಬೆಂಕಿ ಪೊಟ್ಟಣದಿಂದನೇ ನಾನು ಡೈರೆಕ್ಟಾಗಿ ಹಚ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ. ಈ ರೀತಿಯಾಗಿ ಹಚ್ಚಿದ್ರೆ ಆ ಕರ್ಪೂರ ಇರೋ ಅಷ್ಟೊತ್ತೂ ಸುತ್ತಲೂ ಇರುವಂತಹ ಧೂಪ್ ಸ್ಟಿಕ್ ಏನಿದೆ ಅದು ನೀಟಾಗಿ ಅಂಟ್ಕೊಳುತ್ತೆ. ಒನ್ಸ್ ಕರ್ಪೂರ ಆಗೋಯ್ತು ಅನ್ನೋದಾದರೆ ಈ ಒಂದು ಫ್ಲೇಮ್ ಏನಿದೆ ಬೆಂಕಿ ಅದು ಆಫ್ ಆಗುತ್ತೆ. ಅಲ್ಲಿಂದನೇ ನಿಮಗೆ ಧೂಪ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದರೆ ಆ ಸ್ಮೋಕಿನೆಸ್ ಏನಿದೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಇನ್ನು ಪುಟಾಣಿ ಆಗಿರುವಂತಹ ಕರ್ಪೂರ ಅದ್ರ ಮೇಲೆ ಇರೋದ್ರಿಂದ ಅದು ಉರಿತಾ ಇದೆ. ಈಗ ಪೂರ್ತಿಯಾಗಿ ಆಫ್ ಆಗ್ತಾ ಇದೆ, ನೋಡ್ಬೋದು. ಇದು ಆಫ್ ಆಗಿದ ಕೂಡಲೇ ಸ್ಮೋಕಿ ಅನ್ನೋದು ಬರುತ್ತೆ. ಈ ಹೊಗೆಯಿಂದ ಸೊಳ್ಳೆಗಳನ್ನೋದು ಮಾಯ ಆಗಿಬಿಡುತ್ತೆ. ಎಲ್ಲೆಲ್ಲಿ ಜಾಸ್ತಿ ಸೊಳ್ಳೆಗಳು ಬರುತ್ತೋ ಆ ಪ್ಲೇಸಲ್ಲಿ ಈ ರೀತಿಯಾಗಿ ನೀವು ಹಚ್ಚಿ ಇಡಿ. ಧೂಪ್ ಸ್ಟಿಕ್ ಮಾಡೋದು ಕಷ್ಟ ಅನಿಸಿದ್ರೆ ಇದೇ ಪೌಡರ್ನ ಕೆಂಡದ ಮೇಲೆ ಕೂಡ ನೀವು ಹಾಕ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.